ಕರ್ನಾಟಕದ ಜೀವಜಲ ಆಗ್ತಿದೆಯಾ ಹಾಲಾಹಲ. ಕಾವೇರಿ ಕೃಷ್ಣಾ ಭೀಮಾ ನದಿಗಳೇ ಕಲುಷಿತ. ರಾಜ್ಯದ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ವ. ಅದರಲ್ಲೂ ಕಾವೇರಿ ಕೃಷ್ಣಾ ಭೀಮಾ ನದಿಗಳೇ ಬಿ ದರ್ಜೆಯಲ್ಲಿವೆ. ಪ್ರಮುಖ 12 ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಚ್ಚಿ ಬೀಳಿಸುವಂತ ವರದಿಯನ್ನ ಕೊಟ್ಟಿದೆ. ಕೈಗಾರಿಕೆಗಳ ಕೆಮಿಕಲ್ ಸೇರಿ ಮಲಿನಗೊಳ್ತಿರುವಂಥ ಅನೇಕ ನದಿಗಳು, ಅದರಲ್ಲೂ ಕಾವೇರಿ ನದಿ ಸಿ ದರ್ಜೆ ಗುಣಮಟ್ಟವನ್ನು ಹೊಂದಿದೆ. 12 ನದಿಗಳ ನೀರಿನ ಪರೀಕ್ಷೆಯ ವೇಳೆ ಆಘಾತಕಾರಿ ಮಾಹಿತಿ ಬಂದಿರೋದು. 12 ನದಿ ಎ ದರ್ಜೆ ಗುಣಮಟ್ಟ ಹೊಂದಿಲ್ಲ, ಯಾವುದೂ ಕೂಡ ಎ ಗ್ರೇಡ್ ಇಲ್ಲ, ನೇರವಾಗಿ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ವರದಿ ಬಂದಿದೆ. ಒಟ್ಟು 12 ನದಿಗಳ ನೀರಿನ ಪರೀಕ್ಷೆಯನ್ನು ಮಾಡಿದ ಸಂದರ್ಭದಲ್ಲಿ ಯಾವುದೂ ಕೂಡ ಎ ಗ್ರೇಡ್ನಲ್ಲಿಲ್ಲ, ಎ ದರ್ಜೆ ಇಲ್ಲ, ನೇರವಾಗಿ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ನೀರಲ್ಲಿ ಆಮ್ಲಜನಕ ಕೊರತೆ, ಬಯೋಕೆಮಿಕಲ್ ಆಕ್ಸಿಜನ್, ಕೋಲಿಫಾರ್ಮ್ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಎಲ್ಲ ಅಂಶಗಳಿದೆ ಅಂತ ಗೊತ್ತಾಗ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಾ ಅರ್ಕಾವತಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಇದೆಲ್ಲದರ ಡೀಟೇಲ್. ತುಂಗಭದ್ರಾ ಕೂಡ ಸಿ ಕ್ಯಾಟಗರಿಯಲ್ಲಿದೆ. ಸೊ ಹಾಗೆ ಭದ್ರಾ ಸಿ, ಕಾವೇರಿ ಕೂಡ. ಸೊ ಹೀಗೆ 12 ನದಿಗಳು, ಕಾಗಿನ, ಕೃಷ್ಣ. ಸೊ ರಾಜ್ಯದ ನದಿಗಳು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ. ಶಿಂಷಾ, ಭೀಮಾ ಡಿ ಯಲ್ಲಿದೆ. ಸೊ ನೀವು ನೋಡ್ತಾ ಇದ್ದೀರಿ ಈಗ ಲಿಸ್ಟನ್ನು. ನೇತ್ರಾವತಿ ಬಿ ಎಲ್ ಒಂದು ಕಾಣಿಸ್ತಿರೋದು ನೋಡಿದ್ರೆ ಇರೋದ್ರಲ್ಲಿ ಸ್ವಲ್ಪ ಒಳ್ಳೆ ಇರೋದ್ರಲ್ಲಿ ಗ್ರೇಡ್ ನಾವು ನೋಡಿದ್ರೆ ಅದು ನೇತ್ರಾವತಿ. ಈಗ ನೋಡ್ತಾ ಇದ್ದೀರಿ ಈಗ ಸಿ ದರ್ಜೆ ಯಾವ ನದಿಗಳಿಗೆ ಕೊಡಲಾಗಿದೆ ಅಂತ. ಕೃಷ್ಣಾ ನದಿ, ಶಿಂಷಾ, ಇನ್ನು ನೇತ್ರಾವತಿ ಬಿ ದರ್ಜೆ, ಕಾವೇರಿ ನದಿ ಸಿ ದರ್ಜೆ, ಲಕ್ಷ್ಮಣ ತೀರ್ಥ ಸಿ, ತುಂಗಭದ್ರಾ ಕೂಡ ಸಿ ದರ್ಜೆಯಲ್ಲಿ ಬರುತ್ತೆ. ಸೊ 12 ನದಿಗಳ ರಿಪೋರ್ಟ್ ಅಂತ ಹೇಳ್ಬೋದು ಇದು. ಸರ್ಟಿಫಿಕೇಟ್ ಏನು ಅಂತ, ಕುಡಿಯೋದಕ್ಕೆ ಯೋಗ್ಯವಾಗಿದೆಯಾ. ಕೃಷ್ಣಾ ನದಿ, ಶಿಂಷಾ ನದಿ, ಭೀಮಾ ನದಿ, ಅರ್ಕಾವತಿ, ಕಾಗಿಣ ಯಾವುದೂ ಕೂಡ ಎ ಗ್ರೇಡ್ನಲ್ಲಿ ಒಂದು ನದಿ ಕೂಡ ಇಲ್ಲ. ಅಂದರೆ ನಾವು ಎಷ್ಟು ಮಟ್ಟಿಗೆ ನಮ್ಮ ಜೀವ ನದಿಗಳ ಪರಿಸ್ಥಿತಿಯನ್ನು ತಂದಿದ್ದೀವಿ ಅಂತ. ಕೈಗಾರಿಕೆಗಳ ಕೆಮಿಕಲ್ ಸೇರಿ ಕಾವೇರಿ ಆಗಿದ್ದಾಳೆ ಮಲಿನ. ಸಿ ದರ್ಜೆ ಗುಣಮಟ್ಟವನ್ನು ಹೊಂದಿರುವಂಥ ಜೀವ ನದಿ ಕಾವೇರಿ ನದಿ ನೀರಿಗೋಸ್ಕರ ಬಹಳಷ್ಟು ಗಲಾಟೆ ಆಗುತ್ತೆ, ಘರ್ಷಣೆ ಆಗುತ್ತೆ. ಆದರೆ ನಾವು ಎಷ್ಟು ಮಟ್ಟಿಗೆ ನಮ್ಮ ನದಿಗಳನ್ನು ಕಾಪಾಡಿಕೊಂಡಿದ್ದೀವಿ. ಬಿ ದರ್ಜೆ ಗುಣಮಟ್ಟದ ನೀರು ಗೃಹ ಬಳಕೆಗೆ ಯೋಗ್ಯ ಅಲ್ಲ. ಸಿ ದರ್ಜೆ ನೀರು ಮೀನುಗಾರಿಕೆ, ಇನ್ನಿತರ ಚಟುವಟಿಕೆಗೆ ಸಿ ದರ್ಜೆಯಲ್ಲಿ 8 ನದಿಗಳು ಬರುತ್ತೆ. ಕಾವೇರಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ. ಸೊ ಇದು ಸದ್ಯದ ಪರಿಸ್ಥಿತಿ. ಇದರಲ್ಲಿ ಇನ್ನು ಬೆಂಗಳೂರಿನ ವೃಷಭಾವತಿ ಅಂತೂ ಝಡ್ ಕ್ಯಾಟಗರಿ ಬರುತ್ತೇನೋ ಇಲ್ಲಿನ ಮಾಲಿನ್ಯವನ್ನು ನೋಡಿದ್ರೆ. ಸೊ ಸದ್ಯಕ್ಕೆ ನೋಡ್ತಾ ಇದ್ದೀವಿ ಡಿ ದರ್ಜೆಯ ಗುಣಮಟ್ಟ ಹೊಂದಿರುವಂಥ ಭೀಮಾ ನದಿ, ಭೀಮಾ ನೀರನ್ನ ನಂಬಿಕೊಂಡಂತ ಉತ್ತರ ಕರ್ನಾಟಕದ ಜನ. ಸಿ ದರ್ಜೆ ಗುಣಮಟ್ಟ ಹೊಂದಿರುವಂಥ ತುಂಗಭದ್ರಾ ನದಿಯನ್ನು ಕೂಡ ಸಾಕಷ್ಟು ರೈತರು, ಜಿಲ್ಲೆಗಳು, ಪಕ್ಕದ ರಾಜ್ಯಕ್ಕೂ ಕೂಡ ನೀರು ಹೋಗುವಂಥದ್ದಿದೆ. ಕಾವೇರಿ ಕೂಡ. ಆದರೆ ಇಲ್ಲಿನ ಗುಣಮಟ್ಟ ಅಂದರೆ ಇದೆಲ್ಲವೂ ಕೂಡ ನಮಗೊಂದು ರೆಡ್ ಅಲರ್ಟ್. ಮುಂದಿನ ಜನ್ರೇಷನ್ಗೆ ನಾವೇನು ಕೊಡ್ತಾ ಇದ್ದೀವಿ ಅಥವಾ ಏನು ಪರಿಸ್ಥಿತಿ ತಂದಿಟ್ಟಿದ್ದೀವಿ ಅಂತ. ಈ ಬಗ್ಗೆ ನಮ್ಮ ಕೊಲೀಗ್ ಪ್ರತಿಮಾ ಭಟ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರತಿಮಾ, ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ನದಿ ಕೂಡ ಭಾಳ ಪ್ಯೂರ್ ಆಗಿರುತ್ತೆ. ನಾವು ಆ ನೀರನ್ನು ಕುಡಿತೀವಿ. ಭಾಳಷ್ಟು ಪವಿತ್ರವಾದಂಥ ಭಾವನೆ, ಒಂದು ನಂಟಿರುತ್ತೆ ನದಿಗಳ ಜೊತೆಗೆ. ಅದರಲ್ಲೂ ಕಾವೇರಿ ಅಂತ ಬಂದಾಗ ಇನ್ನೊಂದಷ್ಟು ಹೆಚ್ಚಿನ ಒಂದು ಕನೆಕ್ಷನ್ ಇದೆ. ಆದರೆ ಈ ರಿಪೋರ್ಟನ್ನು ನೋಡಿದಾಗ ಭಯ ಆಗುತ್ತೆ ಅಂತ. ಯಾವ ರೀತಿ ಎಲ್ಲಿಗೆ ತಂದಿಟ್ಟಿದ್ದೀವಿ ನಾವು ಪರಿಸ್ಥಿತಿಯನ್ನು ಅಂತ. ನಿಜ ಅವಿನಾಶ್, ಯಾಕಂದ್ರೆ ಈ ಪ್ರತಿಯೊಂದು ನದಿಯ ನೀರಿನ ಗುಣಮಟ್ಟ ಹೇಗಿದೆ ಇದನ್ನ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿ ತಿಂಗಳು ಕೂಡ ಗುಣಮಟ್ಟದ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಈ ಬಾರಿ ಅಂದ್ರೆ ಕಳೆದ ಸೆಪ್ಟೆಂಬರ್ನಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ 12 ನದಿಗಳ ಪರಿಶೀಲನೆ ಮಾಡುತ್ತೆ. ಆ 12 ನದಿಗಳ ಪರಿಶೀಲನೆ ಮಾಡಿದಾಗ ತಾವಾಗಲೇ ವಿವರಿಸ್ತಾ ಇದ್ರಿ, ಒಂದೇ ಒಂದು ನದಿ ಕೂಡ ಗ್ರೇಡ್ ಎ ನಲ್ಲಿ ಪಾಸ್ ಆಗಿಲ್ಲ. ಅಂದ್ರೆ ಗುಣಮಟ್ಟಾಗಿಲ್ಲ, ಡೈರೆಕ್ಟ್ ಆಗಿ ಆ ನದಿಯ ನೀರನ್ನ ಕುಡಿಯೋ ಹಾಗಿಲ್ಲ. ಇರೋದ್ರಲ್ಲಿ ನೇತ್ರಾವತಿ ಓಕೆ, ಯಾಕಂದ್ರೆ ಅದು ಬಿ ಗ್ರೇಡ್, ಅಂದ್ರೆ ನೇರವಾಗಿ ಕುಡಿಯೋದಕ್ಕಾಗಲ್ಲ, ಅದರ ಗೃಹ ಬಳಕೆಗೆ, ಸ್ನಾನಕ್ಕೆ ಬಳಕೆ ಮಾಡಬಹುದು ಅಂತ. ಆದ್ರೆ ಸಿ ಗ್ರೇಡ್ ಅಂತಂದ್ರೆ ಸಂಸ್ಕರಿಸದೆ ಆ ನೀರನ್ನ ಬಳಕೆನೇ ಮಾಡೋದಕ್ಕಾಗಲ್ಲ. ಆ ಲಿಸ್ಟ್ ನಲ್ಲಿ ನಮ್ಮ ಕಾವೇರಿ ಕೂಡ ಸೇರುತ್ತೆ, ಹಾಗೇನೆ ತುಂಗಭದ್ರಾ ಕೂಡ ಸೇರುತ್ತೆ. ತುಂಗ, ಭದ್ರಾ, ಕೃಷ್ಣ, ಶಿಂಷಾ ಇವೆಲ್ಲವೂ ಕೂಡ ಆ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ 12 ನದಿಗಳು ಅಂತಂದ್ರೆ ಅವರನ್ನ ಹೇಗೆ ಪರಿಶೀಲನೆ ಮಾಡ್ತಾರೆ, ಹೇಗೆ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ಸುಮಾರು 32 ಕಡೆ, ವಿವಿಧ ಕಡೆಗಳಲ್ಲಿ ಆ ನದಿಯ ಎಲ್ಲೆಲ್ಲಿ ಪಾತ್ರಗಳು ಬರುತ್ತೋ ಅಲ್ಲಿ ಗುಣಮಟ್ಟದ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುವಂಥದ್ದು, ಕೆಮಿಕಲ್ಗಳಿರುವಂಥದ್ದು, ಜೊತೆಗೆ ಆಕ್ಸಿಜನ್ ಮಟ್ಟ ಕಡಿಮೆ ಇರುವಂಥದ್ದು, ಇದೆಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಅಂದ್ರೆ ನಿರ್ಧರಿತವಾದಂತಹ ಪ್ರಮಾಣ ಎಷ್ಟಿರಬೇಕು, ನಾವು ಆಕ್ಸಿಜನ್ ಲೆವೆಲ್ ಅಂತ ಗಮನಿಸಿದಾಗ ಕೂಡ 6.5 ರಿಂದ 8 ml ಪ್ರತಿ ಲೀಟರ್ಗೆ ಇರಬೇಕಾಗತ್ತೆ. ಆದ್ರೆ ಅಷ್ಟು ಇಲ್ಲ, ಯಾವ ನದಿಯಲ್ಲೂ ಕೂಡ ಇಲ್ಲ. ಇರೋದ್ರಲ್ಲಿ ನೇತ್ರಾವತಿ ಓಕೆ. ಯಾಕೆ ಅಂತಂದ್ರೆ ಅದರಲ್ಲಿ ಆಕ್ಸಿಜನ್ ಪ್ರಮಾಣ ಉತ್ತಮವಾಗಿದೆ, ಅಂದ್ರೆ ಕಂಪ್ಯಾರಿಟಿವ್ಲಿ. ಆದರೆ ಮತ್ತೊಂದು ಕಡೆ ಈ BOD ಗುಣಮಟ್ಟ ಅಂತ ಏನಿರುತ್ತೆ ಅದು ಆ ಬಯೋಕೆಮಿಕಲ್ ಆಕ್ಸಿಜನ್ ನ ಡಿಮಾಂಡ್
ಅದು ಬಹಳ ಕಮ್ಮಿ ಇದೆ. ಇದು ಕೂಡ ಬಹಳ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇರುವಂಥದ್ದು. ಈಗ ನಾವಾಗಲೇ ಗ್ರೇಡ್ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ನೇತ್ರಾವತಿಗೆ ಬಿ ಗ್ರೇಡ್ ಕೊಟ್ಟಿದ್ದಾರೆ, ಅಂದರೆ ಡೈರೆಕ್ಟಾಗಿ ಕುಡಿಯೋಕೆ ಬರಲ್ಲ, ಆದರೆ ನಾವು ಅದನ್ನು ಸಂಸ್ಕರಿಸಿ ಬಳಕೆಯನ್ನು ಮಾಡ್ಕೊಳ್ಬೋದು, ಜೊತೆಗೆ ನೇರವಾಗಿ ಸ್ನಾನಕ್ಕೋ ಗೃಹ ಬಳಕೆಗೂ ಬಳಸ್ಬೋದು. ಇನ್ನು ಸಿ ದರ್ಜೆಯಲ್ಲಿ ನಮ್ಮ ಕಾವೇರಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ತುಂಗಭದ್ರಾ ಇದೆ, ಹಾಗೇನೆ ತುಂಗಾ, ಭದ್ರಾ, ಕಬಿನಿ, ಕೃಷ್ಣ, ಶಿಂಷಾ ನದಿಗಳಿಗೂ ಕೂಡ ಸಿ ದರ್ಜೆನ ಕೊಡಲಾಗಿದೆ. ಅಂದರೆ ನೇರವಾಗಿ ನಾವು ಕುಡಿಯೋದಕ್ಕಂತೂ ಬರೋದಿಲ್ಲ, ಜೊತೆಗೆ ಗೃಹ ಬಳಕೆಗೆ ಬಳಸಬೇಕು ಅಂತಂದ್ರೂ ನೇರವಾಗಿ ಬಳಸೋ ಹಾಗಿಲ್ಲ, ಅದನ್ನು ಸಂಸ್ಕರಿಸಬೇಕಾಗಿದೆ. ಅಂತಹದೊಂದು ಪರಿಸ್ಥಿತಿ ನಮ್ಮ ನದಿಗಳಿಗೆ ಬಂದು ತಲುಪಿರುವಂಥದ್ದು. ಪ್ರತಿ ತಿಂಗಳು ಕೂಡ ಅದರ ಗುಣಮಟ್ಟದ ಪರಿಶೀಲನೆ ಮಾಡ್ತಾ ಹೋಗ್ತಾರೆ, ಆದರೆ ಪರಿಶೀಲನೆಯಲ್ಲಿ ಪಾಸ್ ಆಗ್ತಾನೆ ಇಲ್ಲ, ಎ ಗ್ರೇಡಿಗೆ ಏರ್ತಾನೆ ಇಲ್ಲ. ಬಿ ಗ್ರೇಡಲ್ಲಿ ಒಂದೇ ಒಂದು ನದಿ ಇದೆ, 12 ನದಿಗಳ ಪೈಕಿ ಇಲ್ಲ ಅಂತಂದ್ರೆ ಲೆಕ್ಕ ಹಾಕಿ ನಮ್ಮ ನದಿಯ ಪರಿಸ್ಥಿತಿ ಹೇಗಿದೆ ಅಂತ. ಇನ್ನು ಡಿ ದರ್ಜೆಯಲ್ಲಂತೂ ತಾವಾಗಲೇ ಲಿಸ್ಟ್ ಕೂಡ ಹೇಳ್ತಾ ಇದ್ರಿ, ಭೀಮಾ, ಕಾಗಿಣಾ ಮತ್ತು ಅರ್ಕಾವತಿ ನದಿಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಡಿ ದರ್ಜೆ. ಡಿ ದರ್ಜೆಯಲ್ಲಿ ಇರೋದ್ರಿಂದಾಗಿ ಅದು ನಮ್ಮ ಸ್ವಾಸ್ಥ್ಯವನ್ನ ಹೇಗೆ ಕಾಪಾಡೋದಕ್ಕೆ ಸಾಧ್ಯ, ಅದನ್ನ ಸಂಸ್ಕರಿಸೋ ಮಟ್ಟ ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಕಲುಷಿತ ಆಗ್ತಾ ಹೋದ್ರೆ ಜನ ಕುಡಿಯೋದು ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ನಮ್ಮ ಸ್ವಾಸ್ಥ್ಯವನ್ನ, ನದಿಗಳ ಸ್ವಾಸ್ಥ್ಯವನ್ನ ಕಾಪಾಡುತ್ತಾ ಗಮನ ಹರಿಸಬೇಕಾದಂತಹ ಒಂದು ಹೈ ಅಲರ್ಟ್ ಇದು ಹೇಳಬೇಕು. ಅವಿನಾಶ್, ಧನ್ಯವಾದ ಪ್ರತಿಮಾ.